ಚಂದ್ರಯಾನ-3 ಸಾಫ್ಟ್ ಲ್ಯಾಂಡಿಂಗ್ ಆಗಿದೆ. ಸೊ ಭಾರತದಾದ್ಯಂತನೂ ಕೂಡ ಪ್ರಶಂಸೆಯ ಸುರಿಮಳೆ ಇಸ್ರೋಗೆ ಬರ್ತಾ ಇದೆ. ಬನ್ನಿ ಬಗ್ಗೆ ಮಾತಾಡ್ಲಿಕ್ಕೆ ಇಸ್ರೋ ತಂಡದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರು ಕೂಡ ಇದ್ದಾರೆ. ಹಿರಿಯ ವಿಜ್ಞಾನಿ ಮುರಳಿ ಅವರು, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್. ಕಳೆದ 41 ದಿನಗಳಿಂದನೂ ಕೂಡ ಸಾಕಷ್ಟು ಅವಿರತವಾಗಿ ಕೆಲಸ ಮಾಡಿದಿರಿ. ಲಾಸ್ಟ್ 2 hours ನಿಜವಾಗ್ಲೂ ಕೂಡ ಚಾಲೆಂಜಿಂಗ್ ಇತ್ತು. ಹೇಗೆ ಇತ್ತು ಸರ್ ಪರಿಸ್ಥಿತಿ? ನೀವೇ ಹೇಳ್ಬಿಟ್ರಿ ಚಾಲೆಂಜಿಂಗ್ ಆಗಿತ್ತು ಅಂತ. ಕೇವಲ ಇಲ್ಲ, ಕಳೆದ 2 hours ಅಲ್ಲ, ಇದ್ರ ಪ್ಲಾನಿಂಗ್ ಮಾಡಿದಂತ ಲಾಸ್ಟ್ 6 months ಇಂದ ಪ್ರತಿಯೊಂದು ಘಟ್ಟನೂ ನಮಗೆ ಚಾಲೆಂಜಿಂಗ್. ಲಾಸ್ಟ್ 2 hours ಅಲ್ಲಿ ರೋಮಾಂಚನ ಆಗಿತ್ತು ಅಂತ ಹೇಳಿದ್ರೆ ಒಪ್ಕೊಳ್ತೀನಿ. ಆದ್ರೆ ಚಾಲೆಂಜಿಂಗ್ ಈಸ್ ಪ್ರತಿದಿನದ ಕೆಲಸ ನಮ್ಗೆ ಚಾಲೆಂಜಿಂಗ್ ಇರತಕ್ಕಂಥದ್ದು. ಕಳೆದ 2 ಗಂಟೆಗಳಲ್ಲಿ ನಾವಲ್ಲಿ ಕೂತಿದ್ವು, ಡೇಟಾ ಬರ್ತಾ ಇದೆಯಲ್ವೋ ಅದನ್ನ ಚೆಕ್ ಮಾಡ್ತಾ ಇದ್ವು, ವೆರಿಫೈ ಮಾಡ್ತಾ ಇದ್ವು. ನಮ್ಮ ತಂಡದ ಸದಸ್ಯರು ಬೇರೆ ಬೇರೆ ಕಡೆ ಇದ್ರು, ಅಲ್ಲಿಂದ ಡೇಟಾ ಬರ್ತಾ ಇದೆಯೋ ಅಲ್ವೋ, ಕರೆಕ್ಟ್ ಆಗಿದೆಯೋ ಅಲ್ವೋ, ನಮ್ಮ ಕಮ್ಯುನಿಕೇಶನ್ ಲಿಂಕ್ಸ್ ಅನ್ನೋದನ್ನ ಮಾನಿಟರ್ ಮಾಡ್ತಾ ಇದ್ರು. ಎಸ್, ಅದೊಂದು ಜವಾಬ್ದಾರಿ ಇತ್ತು. ಕಡೆಯ ಒಂದು ಅರ್ಧ ಗಂಟೆ ಕಮ್ಯುನಿಕೇಶನ್ ಲಿಂಕ್ ಸೀಮಿತಗೊಳಿಸಕ್ಕಾಗಲ್ಲ. ಇಡೀ ದೇಶನೇ, ಇಡೀ ಮೀಡಿಯಾನೇ, ಇಡೀ ಪ್ರಪಂಚನೇ ನೋಡ್ತಕ್ಕಂಥ ಒಂದು ಚಂದ್ರಯಾನ-3 ಲ್ಯಾಂಡಿಂಗ್ ಇವೆಂಟ್ ಅಂತಕ್ಕಂಥದ್ದು ಎಲ್ಲರ ಗಮನ ಸೆಳೆದಿತ್ತು. ಇದ್ರ ಕಡೆ ಎಲ್ಲರ ಗಮನನೂ ಇತ್ತು, ನಮಗೂ ಅದೇ ರೀತಿ ಇತ್ತು. ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಇತ್ತು. ಇನ್ಫ್ಯಾಕ್ಟ್ ಹೆಚ್ಚಿಗೆ ಇತ್ತು. ಒಂದು ರೀತಿ ಎದೆ ಒಳಗೆ ಡವಡವ ಅಂತ ಇತ್ತು. ಆದ್ರೆ ಕಾನ್ಫಿಡೆನ್ಸು ಇತ್ತು, ಕಾಷನ್ನು ಇತ್ತು, ಎರಡೂ ಇತ್ತು. ಸೊ ಸಕ್ಸಸ್ ಆದಾಗ ಬಹಳ ರೋಮಾಂಚನ ಆಗೋಗ್ಬಿಡ್ತು. ಅವಿರತ ಆನಂದ ಅಂತ ಹೇಳ್ತಾರಲ್ಲ, ಆ ತರ ಆಯ್ತು. ಡಿಫಿಕಲ್ಟೀಸ್ ಅನ್ನೋ ರೀತಿಯಾಗಿ 15 ನಿಮಿಷ ಬಹಳ ಚಾಲೆಂಜಿಂಗ್ ಅನ್ನೋ ರೀತಿನೇ ಇಸ್ರೋ ಹೇಳ್ತಾ ಇತ್ತು. ಡಿಫಿಕಲ್ಟಿ ಅಲ್ಲ, ಕಳೆದ ಬಾರಿಯ ಚಂದ್ರಯಾನ 2ರ ಯಾವುದೊಂದು ಕಹಿ ಅನುಭವ ಆಯಿತು, ಅದು ಇಲ್ಲಿ ಪುನರಾವರ್ತನ ಆಗಬಾರದು ಅಂತಕ್ಕಂಥ ಎಚ್ಚರಿಕೆಗಳು ತಗೊಂಡಿದ್ರು. ಏನೇ ಎಚ್ಚರಿಕೆ ತಗೊಂಡಿದ್ರು ಕೂಡ ಏನಾರು ತಪ್ಪಾಗಬಹುದಾ, ಅಥವಾ ಯಾವುದೇ ಒಂದು ಸಿಸ್ಟಮ್ ಆನ್ ಬೋರ್ಡ್ ನಲ್ಲಿ ಸರಿಯಾಗಿ ನಿರ್ವಹಣೆ ಆಗದೇ ಇದ್ರೆ ಏನಾದ್ರು ತಪ್ಪಾಗೋ ಚಾನ್ಸ್ ಇದೆ ಅಂತಕ್ಕಂಥ ಒಂದು ಆತಂಕ ಇತ್ತು. ಆದರೆ ಡೇಟಾ ಬರ್ತಾ ಬರ್ತಾ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯಿತು. ಪರ್ಟಿಕ್ಯುಲರ್ಲಿ ಸಾಫ್ಟ್ ಲ್ಯಾಂಡಿಂಗ್ ಹತ್ರ ಬಂದು ಯಾವಾಗ ಒಂದು ಆಲ್ಮೋಸ್ಟ್ ಸ್ಟೇಟ್ ಆಫ್ ರೆಸ್ಟ್ ಹೋಯಿತು, ಒಂದು 2 ಮೀಟರ್ 3 ಮೀಟರ್ 10 ಮೀಟರಿಂದ ಕೆಳಗೆ ಹೇಳ್ಕೊಂಡು ಬಂದಾಗ ಆತಂಕ ನಿವಾರಣೆ ಕಡಿಮೆ ಆಗ್ತಾ ಬಂತು. ಗುರುತ್ವಾಕರ್ಷಣೆ ಇದ್ರೂ ಕೂಡ ಚಂದ್ರನ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಥ್ರಸ್ಟ್ ತಗೊಂಡು ನಿಧಾನಕ್ಕೆ ಬಂದು ಯಾವಾಗ ಮುಟ್ಟುತ್ತೋ ಅಬ್ಸಲ್ಯೂಟ್ಲಿ ಖುಷಿ ಆಯಿತು. ಅದು ಹೇಗೆ ಅಂದ್ರೆ, ಒಂದು ಅಪ್ರೋಡ್ ಅಲ್ಲಿ ನೀವು ಕಾರ್ ಓಡಿಸ್ತಾ ಇರ್ತೀರಿ ಅನ್ಕೊಳ್ಳಿ, ನೀವು ಆಕ್ಸಿಲೇಟರ್ ಕೊಟ್ಕೊಂಡು ಅದನ್ನ ಒಂದು ಸ್ಟೇಷನರಿ ಪೊಸಿಷನ್ ಇಡಬಹುದು. ಅದೇ ರೀತಿ ಇಲ್ಲೂ ಗ್ರಾವಿಟೇಷನ್ ಪುಲ್ ಕೆಳಗಡೆ ಇದ್ರೂ ಒಂದು ಥ್ರಸ್ಟ್ ಈ ಕಡೆ ಕೊಟ್ಕೊಂಡು ಗುರುತ್ವಾಕರ್ಷಣೆ ವಿರುದ್ಧವಾಗಿ ಅದು ನಿಧಾನಕ್ಕೆ ಬಂದು ಲ್ಯಾಂಡ್ ಆಗ್ತಕ್ಕಂಥ ಯಾವುದೊಂದು ಮಿಷನ್ ಪ್ಲಾನಿಂಗ್, ಮಿಷನ್ ಸ್ಟ್ರಾಟಜಿ ಏನಿದೆ ತುಂಬಾ ಚೆನ್ನಾಗಾಯ್ತು. ಹ್ಯಾಟ್ಸ್ ಆಫ್ ಟು ದ ಪೀಪಲ್ ಹೂ ವರ್ಕ್ಡ್ ಫಾರ್ ದಟ್. ಸಾಫ್ಟ್ ಲ್ಯಾಂಡಿಂಗ್ ಟೈಮಲ್ಲಂತೂ ಎಲ್ಲರೂ ನೋಡ್ತಾ ಇದ್ವಿ ನಾವು, ಎಷ್ಟು ರೋಮಾಂಚನಗೊಂಡಿದ್ರೆ ಅಂದ್ರೆ ಗೂಸ್ ಬಂಪ್ಸ್. ಅದು ನಿಜವಾಗ್ಲೂ ಅದಕ್ಕೆ ಹೇಳಕ್ಕೆ ಪದಗಳ ಮಿತಿ ಇದೆ, ಅಷ್ಟು ಮಟ್ಟಿಗೆ ಹೇಳ್ಬೋದು. ಪದಗಳ ಮಿತಿ ಎಲ್ಲ ನಮ್ಮ ರೋಮಾಂಚನ ಆಯ್ತು ಪ್ರತಿಯೊಂದು ಕೂಡ ಆ ರೀತಿ. ಸರ್, ಈಗ ಸಾಫ್ಟ್ ಲ್ಯಾಂಡಿಂಗ್ ಆಯ್ತು, ಮುಂದೆ ಏನ್ ಸರ್? ಹೇಗೆ ಸೈಂಟಿಫಿಕ್ ಸ್ಟಡೀಸ್ ಎಲ್ಲ ಆಗುತ್ತೆ ಸರ್? ಮುಂದೆ ಸೈನ್ಸ್ ಸ್ಟಡಿ ಆಗಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಇಸ್ರೋ ವೆಬ್ಸೈಟ್ ನಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀವಿ. ಅಲ್ಲಿರ್ತಕ್ಕಂಥ ಒಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಈಗ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹಲವಾರು ಸ್ಟಡಿಗಳ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಗಡೆ ಬರುತ್ತೆ. ಇಸ್ರೋ ತಂಡದಲ್ಲಿ ಬಹಳಷ್ಟು ಜನ, ಎಸ್ಪೆಷಲಿ ಈ ಚಂದ್ರಯಾನ-3 ಪ್ರಾಜೆಕ್ಟ್ ಅಲ್ಲಿ ಬಹಳ ಜನ ಕನ್ನಡಿಗರು ಕೂಡ ಇದ್ದಾರೆ ಸರ್. ಯಾರ್ಯಾರು ಯಾವ್ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಿದ್ದಾರೆ, ಈ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಕನ್ನಡದವರು ತುಂಬಾ ಜನ ಇದ್ದಾರೆ. ಬೆಂಗಳೂರು ಕ್ಯಾಂಪಸ್ ಒಂದೇ ಅಂತಲ್ಲ, ಶ್ರೀಹರಿಕೋಟದಲ್ಲೂ ಇದ್ದಾರೆ, ಲಕ್ನೋದಲ್ಲೂ ಕೂಡ ಕನ್ನಡದವರು ಇದ್ದಾರೆ. ಎಲ್ಲ ಭಾಷಿಕರು ಎಲ್ಲ ಕಡೆಗೂ ಇದ್ದಾರೆ. ನಮ್ಮ ಕೇಂದ್ರದ ನಿರ್ದೇಶಕರು ರಾಮಕೃಷ್ಣ ಅವರು ಕನ್ನಡದವರು. ಈ ಮಿಷನ್ ಪ್ಲಾನಿಂಗ್ ಹಿಂದೆ ಇರತಕ್ಕಂಥ ಹಿಂದಿನ ನಮ್ಮ ಚೇರ್ಮನ್ ಕಿರಣ್ ಕುಮಾರ್ ಕೂಡ ಕನ್ನಡದವರೇ. ಆದ್ರೆ ನಾ ಕನ್ನಡದವರು ಅಂತ ಹೇಳಲಾರೆ, ಎಲ್ಲರೂ ಕೂಡ ನಾವು ಭಾರತೀಯರು ಅನ್ನೋ ದೃಷ್ಟಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಕನ್ನಡದವರು ಅಂತಕ್ಕಂಥ ಒಂದು ಸಂಕುಚಿತ ಮನೋಭಾವನೆ ನಾವು ತೋರಲ್ಲ. ನಾವು ಕನ್ನಡದವರು ಅಂತ ಹೆಮ್ಮೆ ಇದೆ. ನಮ್ಮ ಭಾಷೆ ನಾವು ಬಳಸ್ತೀವಿ, ಬೇರೆಯವ್ರು ನಮ್ಮ ಭಾಷೆ ಕಲಿಸ್ತೀವಿ, ಕನ್ನಡನ ನಾವು ಉಳಿಸ್ಕೋತೀವಿ, ಬೆಳೆಸ್ತೀವಿ. ಆದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್. ಇಲ್ಲಿ ಜಾತಿ, ಭಾಷೆ, ಮತ ಯಾವುದಕ್ಕೂ ಕೂಡ ಇಲ್ಲ ಸರ್. ಸರ್, ಇಸ್ರೋದಲ್ಲಿ ಸೇರ್ಬೇಕು ಅಂದ್ರೆ ಇಸ್ರೋದಲ್ಲಿ ಸೇರ್ಬೇಕಾದ್ರೆ ಒಂದು ಇಂಜಿನಿಯರಿಂಗ್ ನಲ್ಲಿ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತಿದೆ. ಅದು ಆಗಬೇಕು, ಅದು ಏನು ಮಾಡೋಕ್ಕಾಗಲ್ಲ, ಅದು ನಿಬಂಧನೆಗಳು. ಇಲ್ಲಿ ಸೇರಿದ ಮೇಲೆ ಆಟೋಮೆಟಿಕ್ ಆಗಿ ನಮ್ಮ ಒಂದು ಬೇರೆ ಸರ್ಕಾರ ಡಿಪಾರ್ಟ್ಮೆಂಟ್ ಬಗ್ಗೆ ನಾವೇನು ಕಾಮೆಂಟ್ ಕೊಡೋಕೆ ಇಷ್ಟ ಇಲ್ಲ. ಆದರೆ ಇಸ್ರೋದಲ್ಲಿ ನಾವು
ನಮ್ಮ ಹೆಜ್ಜೆ ಗುರುತು ಅಂತ ಏನು ಹೇಳ್ತೀವಿ, ಡೆಡಿಕೇಟೆಡ್ ವೇ ಆಫ್ ವರ್ಕಿಂಗ್ ಇದೆ. ನಾನು ಇದುವರೆಗೂ ಕೂಡ ಯಾವುದೇ ರೀತಿ ವ್ಯಥೆ ಅನ್ನೋದು ಆಗಿಲ್ಲ. ಸರ್ಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಖುಷಿಯಿಂದ ಕೆಲಸ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಕೂಡ ಖುಷಿಯಿಂದ ಕೆಲಸ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲ ನಿಮ್ಮ ಟೀಮ್ ಮೇಟ್ಸ್ಗೆ ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ನನ್ನ ಎಲ್ಲ ಟೀಮ್ ಮೇಟ್ಸ್ ಕೂಡ ನನ್ನ ಚಿಕ್ಕವರು ಇರ್ಬೋದು, ಎಲ್ಲರೂ ಚಿಕ್ಕವರೇ, ಚಿಕ್ಕವರು ಇರ್ಬೋದಲ್ಲ, ಎಲ್ಲ ಚಿಕ್ಕವರೇ. ಅವರೆಲ್ಲರೂ ನನ್ನ ಸ್ನೇಹಿತರ ತರನೂ ಇದ್ದಾರೆ, ಸಹೋದ್ಯೋಗಿಗಳ ತರನೂ ಇದ್ದಾರೆ. ಖುಷಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾರಿಗೂ ಕೂಡ ಆಗ್ಲಿ ವ್ಯಥೆ ಇರಲ್ಲ. ಪ್ರತಿಯೊಂದು ಕೂಡ ಅವರ ಜವಾಬ್ದಾರಿಯಿಂದ ನಿರ್ವಹಿಸ್ತಾರೆ. ಆ ರೀತಿ ಜವಾಬ್ದಾರಿ ಅವರೇನೋ ತಪ್ಪು ಮಾಡಿದ್ರೆ ನಾನು ಅದಕ್ಕೆ ಜವಾಬ್ದಾರಿ ಆಗ್ತೀನಿ. ಆ ತರ ಪರಿಸ್ಥಿತಿ ಬಂದಿಲ್ಲ. ಎಲ್ಲರೂ ಕೂಡ ತುಂಬಾ ಜವಾಬ್ದಾರಿಯಿಂದ ನಿರ್ವಹಿಸ್ತಾರೆ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ಒಂದೇ ಕ್ಲಾಪ್. ಇದು ಹಿರಿಯ ವಿಜ್ಞಾನಿಯಾದಂತ ಮುರಳಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.